ಹೇಗಿತ್ತು ಸರ್? ಚೆನ್ನಾಗಿದೆ, ಬಟ್ ಅರ್ಥ ಆಗಲ್ಲ. ಇನ್ನೊಂದು 2 ಸತಿ ನೋಡಿದ್ರೆ ಅರ್ಥ ಆಗೋದು. ನಿಮಗೆ ಏನು ಅನ್ನಿಸ್ತು? ಮುಂದೆ ಫ್ಯೂಚರ್ ಹೆಂಗಿದೆ ಅಂತ ತೋರಿಸಿದ್ದಾರೆ ಅಷ್ಟೇ. ಅಲ್ಲಿ ನಾವು ಕರೆಕ್ಟಾಗಿರ್ಬೇಕು ಅಷ್ಟು, ಇನ್ನೇನಿಲ್ಲ ಅದರಲ್ಲಿ. ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ. ತಲೆ ನೋವು ಬಂದ್ಬಿಡ್ತು. ತಲೆಯವರಿಗೆ ತಲೆ ನೋಡುವುದು, ಒಳ್ಳೆಯವ್ರಿಗೆ ಬೇಡ ಬೇಡ ಬಿಡಿ ಬಿಡಿ. ಚೆನ್ನಾಗಿದೆ. ಫೋಕಸ್ ಚೆನ್ನಾಗಿ ಫೋಕಸ್ ಮಾಡ್ತಾರೆ. ಮೂವಿ ಹೇಗಿದೆ? ಚೆನ್ನಾಗಿದೆ. ಮೂವಿ ಮಾತ್ರ ಸಖತ್ತಾಗೈತೆ. ಕ್ಲಾರಿಟಿ ಸಿಕ್ಕಿಲ್ಲ, ಆಗ್ತಾ ಇಲ್ಲ. ಸ್ಟೋರಿ ಅರ್ಥ ಆಗುತ್ತೆ, ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ನಮ್ಮನ್ನ ನಾವು ಏನು ಅಂತ ಎಲೆಕ್ಷನಿನ ಮಾತ್ರ ತೋರಿಸ್ತಾರೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಚೆನ್ನಾಗಿದೆ ಮೂವಿ, ನೋಡ್ಬೋದು. ಬಟ್ ಕ್ಲಾರಿಟಿ ಸಿಗ್ತಾ ಇಲ್ಲ. ಇನ್ನೊಂದ್ಸಲಿ ನೋಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಕ್ಲಾರಿಟಿ ಸಿಗ್ತಾ ಇದೆ, ಸುಮ್ಮನೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಏನು ಅಂತ ಅಂದರೆ, ಒಂದು ಮೆಟಫರಿಕ್ ಆಗಿ ತೆಗಿಯೋಬಲ್ಲ, ರಿಯಲಿಸ್ಟಿಕ್ ಆಗಿರೋದು ರಿಯಲಿಸ್ಟಿಕ್ ಆಗಿ ತೆಗೀದಿರೆ. ಇವತ್ತು ಜನ ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ನಿಜವಾಗ್ಲೂ ಸಾಯ್ತಿದ್ರು. ನಿಮಗೇನು ಕ್ಲಾರಿಟಿ ಸಿಕ್ತು? ನಮಗೆ ನಿಜವಾಗ್ಲೂ ನಡೀತಾ ಇರೋದು ಕ್ಲಾರಿಟಿ ಸಿಕ್ತು, ಅದನ್ನು ಫಿಲಮ್ ಆಗಿ ತೆಗ್ದಿದ್ದಾರೆ, ಅದೊಂದು ಕ್ಲಾರಿಟಿ ಸಿಕ್ತು. ಆದರೆ ಅದನ್ನು ನಿಜವಾಗ್ಲೂ ತೆಗ್ದುಬಿಟ್ಟಿದ್ದಿದ್ರೆ ಇವತ್ತು ನಿಜವಾಗ್ಲೂ ಇಲ್ಲಿ ಹೋಗ್ತಾ ಇರೋರೆಲ್ಲ ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಸತ್ತಿರೋರು. ಅದನ್ನು ಅವರು ಸಿಂಬಾಲಿಕ್ ಆಗಿ ಫಿಲಮ್ ಟೈಲಲ್ಲಿ ಹೇಳಿದ್ದಾರೆ. ಇದೇ ಥರ ಏನಾದ್ರು ರಿಯಲ್ ಆಗಿ ಏನಾದ್ರು ತೆಗೆದ್ರೆ ನಿಜವಾಗ್ಲೂ ಜನ ಹೊಡೆದಾಡ್ಕೊಂಡೇ ಹೋಗ್ತಾರೆ. ಇದು ಫಿಲಮ್ ಅಂತೂ ತುಂಬ ಚೆನ್ನಾಗಿದೆ. ಉಪೇಂದ್ರ ಅವರು ಒಂಥರ ಡಿಫ್ರೆಂಟ್ ಡೈರೆಕ್ಷನಲ್ಲಿ ಇದು ಒಂದು ಫಸ್ಟು ತುಂಬ ಹಿಟ್ಟಾಗಿರೋ ಫಿಲಮ್ ಇದು. ಚೆನ್ನಾಗಿದೆ. ಮೂವಿ ಬಗ್ಗೆ ನಾನು ಹೇಳ್ತೀನಿ ನೋಡಿ. ಫಿಲಮ್ ಅರ್ಥ ಆಗಿದೆ ಏನಂದ್ರೆ ಎರಡೇ ಅರ್ಥ ಆಗಿದೆ ಅಷ್ಟೇ. ಚೆನ್ನಾಗಿದೆ, ಒನ್ ಟೈಮ್ ವಾಚ್. ಬಟ್ ಏನೂ ಅರ್ಥ ಆಗಲಿಲ್ಲ. ಮೂವಿ ಆಗಿದೆ, ಎಲ್ಲ ಬಂದು ನೋಡ್ಬೋದು. ಬಟ್ ಅರ್ಥ ಮಾಡ್ಕೊಂಡು ನೋಡಬೇಕು, ಸಮಾಧಾನದಿಂದ ನೋಡಬೇಕು. ಬಟ್ ಇನ್ನೊಂದೇನೋ ಹೇಳೋರೆ ಮೂವಿಲಿ, ಅದು ಯಾರಿಗೂ ಅರ್ಥ ಆಯ್ತಿಲ್ಲ, ನನಗೂ ಅರ್ಥ ಆಗಿಲ್ಲ. ಅವ್ರವ್ರ ಅನುಕೂಲ ತಕ್ಕಂತೆ ಮಾತಾಡ್ತಾರೆ. ಬಟ್ ಮೂವಿ ಮಾತ್ರ ಆಗಿದೆ. ಆಫ್ಟರ್ 8 years ಕಿಂಗ್ ವಾಸ್ ಬ್ಯಾಕ್ ಟು ದ ಥಿಯೇಟರ್. ಯು ಐ ಇನ್ನು ಪಾರ್ಟ್ 2 ಇದೆ, ಬೇಗ ಹಾಕಿ. ಕಬ್ಜಾ ಆದ್ಮೇಲೆ ಒಳ್ಳೆ ಬ್ಯಾಕಪ್ ಕೊಟ್ಟವ್ರೆ. ಜೈ ಉಪಿ ಬಾಸ್, ಜೈ ಕರ್ನಾಟಕ ಇಂಡಸ್ಟ್ರಿ, ಜೈ ಡೈರೆಕ್ಟರ್. ಒನ್ ಟೈಮ್ ನೋಡ್ಬೋದು, ಒಂದ್ಸಲ ರಿಯಾಲಿಟಿ ತೋರ್ಸಕ್ಕೆ ಹೋಗಿದ್ದಾರೆ. ತುಂಬ ಕಮರ್ಷಿಯಲ್ ಕಮ್ಮಿ ಮಾಡಿ, ಬಟ್ ಡೈರೆಕ್ಟ್ ಟು ದ ಪಾಯಿಂಟ್. ಕ್ಲೈಮ್ಯಾಕ್ಸಲ್ಲೂ ಕ್ಲೀನಾಗಿ ಹೇಳ್ತಾರೆ ಅವರು. ನಾನು ಈ ಥರ ಮಾಡೋ ಡೈರೆಕ್ಟರ್ಗಳಲ್ಲ, ಬಟ್ ರಿಯಾಲಿಟಿ ಏನು ತೋರಿಸ್ಬೇಕೋ ಆ ಥರ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ. ಬಟ್ ಓವರ್ ಆಲ್ ಉಪೇಂದ್ರ ಅವರು ಡಿಫ್ರೆಂಟಾಗಿ ಮಾಡ್ತಾರೆ ಅಂತ ಒಂದು ಯುನೀಕ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನೂ ಪ್ರಾಬ್ಲಿ ನೆಕ್ಸ್ಟ್ ಟೈಮ್ ಡೈರೆಕ್ಟಾಗಿ ಇನ್ನೂ ಬಂದರೆ ಇನ್ನೂ ಬೆಟರ್ ಇರುತ್ತೆ ಅನ್ಕೊಂತಾರೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಒಳ್ಳೆ ಅಟೆಂಪ್ಟು ಏನಂತೀರ ಬಣ್ಣ. ಸರ್, ನಿಮ್ಗೇನು ಅನ್ನಿಸ್ತು? ಗುಡ್ ವಾಚ್, ಗುಡ್ ಅಟೆಂಪ್ಟ್. ಅಟ್ಲೀಸ್ಟ್ ಡಿಫ್ರೆಂಟ್ ಅಂತೂ ಇದ್ದೇ ಇರುತ್ತೆ. ಸೊ ಆಮೇಲೆ ಜನರಿಗೆ ಬಿಟ್ಟಿದ್ದಾರೆ ಅವರು. ಲಾಸ್ಟಲ್ಲಿ ಒಂದು ಪಾಯಿಂಟ್ ಹೇಳ್ತಾರೆ, ಸೂಪರ್, ನನ್ನ ಕೈ ತೋರಿಸ್ಬಿಟ್ಟು ಜನರಿಗೆ ನೀವೇ ಡಿಸೈಡ್ ಮಾಡಬೇಕು ಅಂತ ಹೇಳಿದರು ಅಂತ. ಇದರಲ್ಲೂ ಹಂಗೆ ಜನರಿಗೆ ಅವ್ರು ಹೆಂಗೆ ಡಿಸೈಡ್ ಮಾಡ್ತಾರೆ ಅಂತ ಬಿಟ್ಟಿದ್ದಾರೆ, ನಮ್ಗಳಿಗೆ ಬಿಟ್ಟಿದ್ದಾರೆ. ಈಗ ಎಂಡ್ಲೆಸ್ ಅಂತಂದರೆ ಆಮೇಲೆ ಮೇನ್ ಅಂತಂದರೆ ಇನ್ನು ಕಮರ್ಷಿಯಲ್ ಮಾಡಿದರೆ ಇನ್ನು ಸ್ವಲ್ಪ ಚೆನ್ನಾಗಿರೋದೇನೋ. ಅಪಾರ್ಟ್ ಫ್ರಮ್ ದ್ಯಾಟ್ ಉಪೇಂದ್ರ ಒಳ್ಳೆ ಮೆಸೇಜ್ ಕೊಡೋಕೆ ಹೋಗಿದ್ದಾರೆ. ಒಳ್ಳೇದು. ಉಪೇಂದ್ರ ಅಂತ ಡೈರೆಕ್ಷನ್ ಮಾಡ್ತಾನೆ ಇರಬೇಕು ಅಟ್ಲೀಸ್ಟ್. ಬಿಕಾಸ್ 3-4 ವರ್ಷಕ್ಕೆ ಡೈರೆಕ್ಷನ್ ಮಾಡ್ತಾ ಇದ್ರೆ 100% ಏನಾದರೂ ಡಿಫ್ರೆಂಟ್ ಪ್ರಯತ್ನ ಬರ್ತಾನೆ ಇರುತ್ತೆ ಕನ್ನಡ ಇಂಡಸ್ಟ್ರಿಗೆ. ಆಲ್ ದಿ ಬೆಸ್ಟ್ ಉಪಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.